ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಫ್ರೆಂಡ್ದು ಹಳೆ 2006 ಮಾಡಲ್ ಒಂದು ಬಲೆನೋ ಇದೆ. ಇವತ್ತು ಅದ್ರ ಬಗ್ಗೆ ತಿಳ್ಕೊಂಡು ಬರುವ. ಓಕೆ, ಆಲ್ ರೈಟ್. ನನ್ನ ಬೈಕ್ ಇಲ್ಲೇ ನಿಲ್ತಿದೆ. ಕಮ್ ಆನ್, ಲೆಟ್ಸ್ ಗೋ ದೇರ್. ಗೈಸ್, ಇದೆ ನೋಡಿ ನನ್ನ ಫ್ರೆಂಡ್ದು ಬಲೆನೋ. ಒಂದೊಳ್ಳೆ ಸ್ಪಾಟ್ಗೆ ಹೋಗೋ ವಿಡಿಯೋ ಮಾಡಕ್ಕೆ. ವಿ ಫೈನಲಿ ರೀಚ್ ದ ಗುಡ್ ಸ್ಪಾಟ್. ಸೊ ಗೈಸ್, ಮಾರುತಿ ಸುಜುಕಿ ಬಲೆನೋ ಈ ಗಾಡಿ 1999 ಇಂದ 2007 ಗಂಟ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಸೊ ಈ ಗಾಡಿ ಸ್ಪೆಸಿಫಿಕ್ ಆಗಿ 2006 ಮಾಡಲ್ದು ಗಾಡಿ ಇದು. ಕಂಪ್ಲೀಟ್ ಆಗಿ ಇಂಜಿನ್ ಅಲ್ಯೂಮಿನಿಯಂ ಇಂಜಿನ್ ಇದು ನೋಡಿ. 1.6 ಲೀಟರ್ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್. ಅಂಡ್ ಈ ಗಾಡಿಲಿ ಇರೋದು ಹನಿ ಕೋಮ್ ಫ್ರಂಟ್ ಗ್ರಿಲ್ ನೋಡಿ. ಅದರಿಂದನೇ ಮೈನ್ ಈ ಗಾಡಿ ಲುಕ್ ಬರ್ತಾ ಇರೋದು. ಇದರಲ್ಲಿ ಬೇರೆ ವರ್ಷನ್ಸ್ ಇದೆ, ಅದು ಮಾಡಿಫೈಡ್ ಗಾಡಿಯಲ್ಲಿ ಮಾತ್ರ ನಿಮಗೆ ನೋಡಕ್ ಸಿಗೋದು. ಇದು ಕಂಪ್ಲೀಟ್ ಸ್ಟಾಕ್ ಗಾಡಿ, ಅಂದ್ರೆ ಸ್ವಲ್ಪ ಎಲಾಯ್ಸ್ ಎಲ್ಲ ಚೇಂಜ್ ಮಾಡಿದ್ರೆ ಅದು ಮತ್ತೆ ಹೇಳ್ತೀನಿ. ಇದು ನೋಡಿ, ಈ ಗ್ರಿಲ್ ನ ಹನಿ ಕೋಮ್ ಫ್ರಂಟ್ ಗ್ರಿಲ್ ಅಂತ ಕರೀತಾರೆ. ಅಂಡ್ ಈ ಗಾಡಿಲಿ ಇರೋದು ಎರಡು ಕೂಡ ಹ್ಯಾಲೋಜನ್ ಬಲ್ಬ್ಸ್. ನೀವು ಈಗ ಹೊಸ ಗಾಡಿಗಳಲ್ಲಿ LED ನ ರಿಪ್ಲೇಸ್ ಮಾಡ್ತಾರೆ, ಇವನ್ ಇದರಲ್ಲೂ ಆಪ್ಷನ್ ಇದೆ, ರಿಪ್ಲೇಸ್ ಮಾಡಬಹುದು. ಅಂಡ್ ನೀವು ನೋಡಿ, ಇದು ಸ್ಪೆಷಲ್ ಫೀಚರ್ ಏನಂದ್ರೆ ಇದರಲ್ಲಿ ಎರಡು ಫಾಗ್ ಲ್ಯಾಂಪ್ ಇದೆ. ಅದೆಲ್ಲ ಗಾಡಿಲಿ ಇರುತ್ತೆ, ದೊಡ್ಡ ವಿಷಯ ಏನಲ್ಲ. ಬಟ್ ಇದ್ರಲ್ಲಿ ಇರೋದು ಅದು ಯಾವ್ದೋ ಒಂದು ವಿಂಟೇಜ್ ಗಾಡಿ, ಅದು ಇನ್ನು ಅವರಿಗೆ ಸತ ಗೊತ್ತಿಲ್ಲ. ಬಟ್ ಇದು ಮೈಸೂರು ಪಯಣದಲ್ಲಿ ಯಾವ್ದೋ ಒಂದು ವಿಂಟೇಜ್ ಗಾಡಿ ಇದು ನೋಡಿ ಅದನ್ನ ತಂದು ಹಾಕ್ಸಿರೋದು ಇದನ್ನ. ಸೊ ದಿಸ್ ಇಸ್ ವಿಂಟೇಜ್ ಫಾಗ್ ಲ್ಯಾಂಪ್. ಈ ಗಾಡಿದು ಬಾಡಿ ಡಿಸೈನ್ ಬಂದು ಸಿಡಾನ್ ಟೈಪ್ ಇರುತ್ತೆ. ನೀವು ನೋಡ್ಬೋದು, ಬ್ಯಾಕ್ ಡಿಕ್ಕಿ ಹೈಟ್ ಇದೆ, ಮತ್ತೆ ಫ್ರಂಟ್ ಬೋನೆಟ್ ನ ಲೋ ಹೈಟ್ ಬೋನೆಟ್ ಅಂತ ಕರೀತಾರೆ ನೋಡಿ. ಇದ್ರದ್ದು ಹೈಟ್ಗೂ ವೇರಿಯೇಷನ್ಸ್ ಇದೆ. ಡಿಕ್ಕಿ ಹೈಟ್ ಇದೆ, ಬೋನೆಟ್ ಸ್ವಲ್ಪ ಲೋ ಇದೆ. ನೀವು ನೋಡಿ, ಇವರು ಗಾಡಿದು ಬ್ಯಾಕ್ ಸಸ್ಪೆನ್ಷನ್ ಸ್ವಲ್ಪ ಲೋ ಮಾಡ್ತಿರ್ತಾರೆ. ನೀವು ನೋಡ್ಬೋದು, ಅಲ್ಲಿ ಫ್ರಂಟ್ ಅಲ್ಲಿ ಗ್ಯಾಪ್ ಸ್ವಲ್ಪ ಜಾಸ್ತಿ ಇದೆ, ಬ್ಯಾಕ್ ಅಲ್ಲಿ ಸ್ವಲ್ಪ ಕಮ್ಮಿ ಇದೆ. ನೀವು ನೋಡ್ಬೋದು, ಇಲ್ಲಿ ಬ್ರೇಕ್ ಲೈಟ್ ಎರಡು ದೊಡ್ಡದಿದೆ. ಇದು ಹಳೆ ಗಾಡಿ. ಈಗ ಹೊಸ ಗಾಡಿಗಳಲ್ಲೆಲ್ಲ ಒಂದು ಚಿಕ್ಕ ಲೈಟ್ ಇಲ್ಲಿ ಇರುತ್ತೆ, ಮಧ್ಯದಿಂದ ಒಂದು ಕನೆಕ್ಷನ್ ಲೈಟ್, ಅಂದ್ರೆ ಅದು ಡೂಪ್ ಆಗಿ ವರ್ಕ್ ಆಗೋದು, ಜಸ್ಟ್ ರಿಫ್ಲೆಕ್ಟ್ ಮಾತ್ರ ಆಗೋದು. ಸೊ ನೋಡ್ಬೋದು, ಇದರಲ್ಲಿ ದೊಡ್ಡ ಲೈಟ್ಸ್ ಕೊಟ್ಟಿದ್ದಾರೆ. ಅಂಡ್ ದಿಸ್ ಇಸ್ ಅ ಸಿಂಪಲ್ ಸ್ಪಾಯ್ಲರ್ ವಿಚ್ ಗಿವ್ಸ್ ಅ ಮ್ಯಾಸಿವ್ ಲುಕ್ ಟು ದ ಬಲೆನೋ. ಅಂಡ್ ಈ ಸಿಡಾನ್ ಬ್ಯೂಟಿದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಸ್ಟಾಕ್ ಅಲ್ಲಿ 170 mm ಬರುತ್ತೆ. ಇವರು ಸಸ್ಪೆನ್ಷನ್ ಲೋ ಮಾಡಿಸಿರೋದ್ರಿಂದ ಇದು 140 mm ಇದೆ. ಗಾಡಿಲಿ ಪವರ್ ವಿಂಡೋಸ್ ವಿತ್ ಸೆಂಟ್ರಲ್ ಲಾಕ್ ಇದೆ. ಇಲ್ಲಿ ಆಪ್ಷನ್ಸ್ ನೀವು ನೋಡ್ಬೋದು. ಓಕೆ, ಈ ಗಾಡಿಲಿ ಪವರ್ ಸ್ಟೇರಿಂಗ್ ಬರುತ್ತೆ. ನೀವು ನೋಡ್ಬೋದು, ಇದು ಒರಿಜಿನಲ್ ಮೋಮೋ ಸ್ಟೇರಿಂಗ್. ಇದು ಸಮಥಿಂಗ್ 17,000 ವರ್ತ್ ಇರೋ ಸ್ಟೇರಿಂಗ್. ನೀವು ನೋಡ್ಬೋದು, ಇದರ ಬಟನ್ ಇದೆ, ಇದು ಹಾರ್ನ್ ಕೊಟ್ಟಿರೋದು. ಈ ಪ್ಲೇಟ್ ಇದೆ ನೋಡಿ, ಈ ಪ್ಲೇಟ್ ನ ಈ ಗಾಡಿ ಓನರೇ ಅವರೇ ಕೈಯಿಂದ ರೆಡಿ ಮಾಡಿ ಸ್ಟಿಕ್ಕರ್ ಎಲ್ಲ ಹಾಕಿ ಈ ಹಾರ್ನಿಗೆಲ್ಲ ಕಲೆಕ್ಷನ್ ಕೊಟ್ಟು ಈ ಫಾರ್ಮ್ ಗೆ ತಂದಿರೋದು ಅವರೇ. ನೀವು ಅನ್ಕೊಂಡಿರ್ಬೋದು, ಇವನ್ ಬೇರೆ ಯಾವ್ದೋ ಲೋಕಲ್ ಸ್ಟೇರಿಂಗ್ ನ ತಕೊಬಂದು ಒರಿಜಿನಲ್ ಮೋಮೋ ಸ್ಟೇರಿಂಗ್ ಅಂತ ಹೇಳ್ತಿದ್ದಾನೆ ಅಂತ. ಇಲ್ಲ, ನಾನೊಂದು ಕ್ಲಿಪ್ ಹಾಕ್ತೀನಿ, ಅದನ್ನ ನೋಡ್ಕೊಳ್ಳಿ. ಇದ್ರದ್ದು ಅಡಿಯಲ್ಲಿ ಅದ್ರದ್ದು ಒರಿಜಿನಲ್ ಮೋಮೋದು ಬ್ಯಾಡ್ಜ್ ಇದೆ. ಅಷ್ಟು ಕ್ಲಿಯರ್ ಆಗಿ ಕಾಣೋದಿಲ್ಲ ವಿಡಿಯೋದಲ್ಲಿ, ಬಟ್ ಆ ಬ್ಯಾಡ್ಜ್ ನಿಮ್ಗೆ ಅಲ್ಲಿ ಇಂಡಿಕೇಟ್ ಮಾಡುತ್ತೆ ಅದು. ನಾನು ಹೇಳ್ದಂಗೆ ಇದೆಲ್ಲ ಕಸ್ಟಮರ್ ಮೇಡ್ ಐಟಮ್. ಈ ಗಾಡಿಲಿರೋದು 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಅಂಡ್ ಇದು ಹ್ಯಾಂಡ್ ಬ್ರೇಕ್. ಈಗಿನ ಗಾಡಿ ತರ ಬಟನ್, ಒಂದು ಚಿಕ್ಕ ಪುಲ್ ಬಟನ್ ಅಂತದೇನಿಲ್ಲ. ಇದು ಕಂಪ್ಲೀಟ್ಲಿ ಹಳೆ ಗಾಡಿ ಅಲ್ವಾ. ಸೊ ಲೈಕ್ ದಿಸ್ ದ ಹ್ಯಾಂಡ್ ಬ್ರೇಕ್ ವರ್ಕ್ಸ್. ನೀವು ನೋಡ್ಬೋದು, ದಿಸ್ ಇಸ್ ಸಿಂಪಲ್ ಡ್ಯಾಶ್ ಬೋರ್ಡ್. ಈ ಗಾಡಿದು ನೀಟಾಗಿ ಸಿಂಪಲ್ ಆಗಿ ಚೆನ್ನಾಗಿದೆ. ಅಂಡ್ ಇದರಲ್ಲಿ AC ಸಿಸ್ಟಮ್ ಕೂಡ ಇದೆ. ಅಂಡ್ ಹ್ಯಾಶ್ ಟ್ರೇ, ಸ್ಪೀಡೋಮೀಟರ್ ಕಂಪ್ಲೀಟ್ಲಿ ಅನಲಾಗ್. ಇದು ಅಲ್ಲಿ RPM ಮೀಟರ್ ಕೊಟ್ಟಿದ್ದಾರೆ, 8000 ಗಂಟ ಇದೆ. ಅಂಡ್ ಟಾಪ್ ಸ್ಪೀಡ್ 200 ಗಂಟ ಮೆನ್ಷನ್ ಮಾಡಿದ್ದಾರೆ. ಈ ಗಾಡಿ ಓನರ್ ಇದರಲ್ಲಿ 190 ಗಂಟ ಓಡಿಸಿದ್ದಾರೆ ನಮ್ಮ ಮೈಸೂರು ಹೈವೇಲಿ. ಅಂಡ್ ಫ್ಯೂಲ್ ಮತ್ತೆ ಟೆಂಪರೇಚರ್ ಗೇಜ್ ಕೂಡ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಅನಲಾಗ್, ಏನು ಡಿಜಿಟಲ್ ಇಲ್ಲ ಇದರಲ್ಲಿ. ಈ ಗಾಡಿದು ಸ್ಟಾಕ್ ಎಲಾಯ್ ಬರೋದು 13 ಇಂಚ್. ಗಾಡಿಯವರು 14 ಇಂಚ್ದು ಹಳೆ i20ದು ಎಲಾಯ್ನ ಇದಕ್ಕೆ ಅಪ್ಗ್ರೇಡ್ ಮಾಡಿರ್ತಾರೆ. ಅಂಡ್ ಇದಕ್ಕೆ ನೀವು ನೋಡ್ಬೋದು, ಪೇಂಟ್ ಕಾಪರ್ ಗೋಲ್ಡ್ದು ಪೇಂಟ್ ಮಾಡಿರ್ತಾರೆ ಎಲಾಯ್ಗೆ. ಗಾಡಿ ಲುಕ್ಗೋಸ್ಕರ ಅವರನ್ನ ಚೇಂಜ್ ಮಾಡಿರೋದು ನೋಡಿ. ಈ ಗಾಡಿಲಿ ಬ್ಯಾಕ್ ಸೀಟ್ಗೆ ಕೂಡ ಆಮ್ರೆಸ್ಟ್ ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ಪೌಚ್ ಹೆಂಗೆ ಇದೆ ಅಂದ್ರೆ ನೋಡಿ, ಇದು ಅದ್ರದ್ದು ಕವರು. ಇದ್ರೊಳಗೆ ಹಾಕಿ ಈ ತರ ಜಿಪ್ ಮಾಡಿದ್ರೆ ಲಾಕ್ ಮಾಡ್ಕೋಬಹುದು ನೋಡಿ. ಆಮ್ರೆಸ್ಟ್ ಇರೋದೇ ಇದರಲ್ಲಿ ಕಾಣೋದಿಲ್ಲ. ರೂಫ್ ಲೈಟ್ ನೋಡಿ ಎಲ್ಲಿ ಕೊಟ್ಟಿದ್ದಾರೆ ಅಂತ. ಫ್ರಂಟ್ ಅಲ್ಲಿ ಕೊಟ್ಟಿಲ್ಲ ನೋಡಿ, ಫ್ರಂಟ್ ಅಲ್ಲಿ ಇಲ್ಲ, ಇಲ್ಲಿ ಕೊಟ್ಟಿದ್ದಾರೆ ರೂಫ್ ಲೈಟ್. ಈ ಗಾಡಿದು ಕಂಫರ್ಟ್ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕು ಅಂತ ನನಗೆ ಗೊತ್ತು. ಈ ಗಾಡಿಲಿ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಅವರೇ ಟ್ರಾವೆಲ್ ಮಾಡಿದ್ದಾರೆ, ಲಾಂಗ್ ಟ್ರಾವೆಲ್ ಮಾಡಿದ್ದಾರೆ. ಈಗ ಹೊಸ ಗಾಡಿಲಿ ಕೂಡ ಅವ್ರು ಅದೇ ರೋಡಲ್ಲಿ ಟ್ರಾವೆಲ್ ಮಾಡಿನೂ ಅವರಿಗೆ ಸ್ವಲ್ಪ ಬೆನ್ನು ನೋವು ಹಂಗೆ ಕಂಫರ್ಟ್ ಇರಲಿಲ್ಲ. ಈ ಗಾಡಿಲಿ ಅಷ್ಟು ದೂರ ಹೋಗಿ ಬಂದ್ರು ಒಂದು ಸ್ವಲ್ಪನೂ ಟೈರ್ಡ್ನೆಸ್ ಇಲ್ಲದೆ, ಏನೋ ಒಂದು ಬ್ಯಾಕ್ ಪೇನ್ ಆಗಲಿ ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಹೋಗಿ ಬಂದಿದ್ದಾರೆ. ಸೊ ನೀವೇ ಗಾನ ಮಾಡಿ ಆಗ ಕಂಫರ್ಟ್ ಹೆಂಗಿದೆ. ಹಳೆ ಗಾಡಿ. ಈ ಗಾಡಿದು ಬೂಟ್ ಸ್ಪೇಸ್ ನೋಡೋ ಬನ್ನಿ, ನಿಮ್ಮ ಮುಂದೆ ಓಪನ್ ಮಾಡ್ತೀನಿ. ಓಹೋ, ಗಾಡಿ ಒಳಗೆ ನೋಡಿ ಐಟಮ್ ಹೆಂಗಿದೆ ಅಂತ. ಒಂದು ಪ್ರೋ ರೇಸ್ ಕಸ್ಟಮ್ಸ್ದು ಎಕ್ಸಾಸ್ಟ್ ಇಟ್ಕೊಂಡಿದ್ದಾರೆ. ಫಿಟ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಇದ್ರದ್ದು ಸ್ವಲ್ಪ ಏನೋ ಗ್ಲಾಸ್ ಹೊಲ್ದು ಕೆಲಸ ಇದೆ, ಮಾಡಿಸಿ, ಅದು ಇನ್ನೂ ಲುಕ್ ಬರುತ್ತೆ ಗಾಡಿಗೆ. ಇನ್ನೊಂದು ಮ್ಯಾಟ್ರ್ ಹೇಳ್ತೀನಿ, ಫಸ್ಟ್ ಇದನ್ನ ತಿಳ್ಕೊಳ್ಳುವ. ನೋಡಿ, ಡಿಕ್ಕಿ ಸ್ಪೇಸ್ ಇಷ್ಟು ಕಾಣ್ತಿದೆ ಅಲ್ವಾ ನಿಮ್ಗೆ.
ಆ ಸೀಟ್ನ ಫೋಲ್ಡ್ ಮಾಡಿದ್ರೆ ಫ್ರಂಟ್ ಸೀಟ್ ಗಂಟನು ನಿಮಗೆ ಡಿಕ್ಕಿ ಸ್ಪೇಸ್ ಅಲ್ಲಿ ಒಳಗಡೆ ಗಂಟನು ಸಿಗುತ್ತೆ. ಅದೊಂದು ಆಪ್ಷನ್ಸ್ ಇದೆ. ಈ ಗಾಡಿ ಫೇಮಸ್ ಆಗಿದ್ದು ಇದ್ರದ್ದು ಪವರಿಂದ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ ಸೌತ್ ಇಂಡಿಯಾದಲ್ಲಿ ಈ ಗಾಡಿದು ಇಂಜಿನ್ನ ಟ್ಯೂನ್ ಅಪ್ ಮಾಡಿ ಫುಲ್ ಅಪ್ಗ್ರೇಡ್ ಮಾಡಿ ರೇಸ್ ಟ್ರ್ಯಾಕಿಗೆ ಇಳಿಸ್ತಿದ್ರು. ಆ್ಯಂಡ್ ಈಗನೂ ಕೂಡ ರ್ಯಾಲಿ ಎಲ್ಲಾದ್ರೂ ಇದ್ರೆ ಈ ಗಾಡಿ ಕೂಡ ಪರ್ಫಾರ್ಮ್ ಮಾಡುತ್ತೆ. ನೀವು ಇಷ್ಟೆಲ್ಲ ತಿಳ್ಕೊಂಡ್ರಿ, ಗಾಡಿ ಓನರ್ನ ತೋರಿಸ್ತೀನಿ ನೋಡಿ. ಇವ್ರು ನನ್ನ ಫ್ರೆಂಡು, ಇವ್ರದೇ ಗಾಡಿ ಇದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಪೇಜ್ನ ಮರೆಯದೆ ಸಬ್ಸ್ಕ್ರೈಬ್ ಈಗನೇ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.